ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಇವತ್ತಿನ ಒಂದು ಮ್ಯಾಚಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ವಿನ್ ಆಗಿದ್ದಾರೆ. ಅಂತಂದರೆ 23 ರನ್ಗಳ ಅಂತರದಿಂದ ವಿನ್ ಆಗಿರುವಂಥದ್ದು. ಇದಕ್ಕೆ ಮುಖ್ಯವಾಗಿ ಒಂದಿಷ್ಟು ಹೈಲೈಟ್ಸ್ ರೀತಿಯಲ್ಲಿ ಗಮನಿಸ್ತಾ ಹೋಗೋಣ. ನಾನು ಡ್ರ್ಯಾಗ್ ಮಾಡ್ತಾ ಹೋಗೋದಿಲ್ಲ. ಇಲ್ಲಿ ಗೆಲ್ಲೋದಕ್ಕೆ ಏನೇನೆಲ್ಲ ಮುಖ್ಯವಾಗಿತ್ತು ಅಂಥೇಳಿ ಆರಂಭದಲ್ಲಿ ನಾವು ಬ್ಯಾಟಿಂಗ್ ಬಗ್ಗೆ ವಿಚಾರಕ್ಕೆ ಬರೋದಾದರೆ, ಬ್ಯಾಟಿಂಗ್ನಲ್ಲಿ ಬೆತಲ್ ಅವರು ಕೂಡ ಒಂದು ಹಂತಕ್ಕೆ ಆಡಿದರು. ಅಂತಂದರೆ 7 ಬಾಲ್ಗಳನ್ನು ಆಡಿದರು, 11 ರನ್ಗಳನ್ನು ಹೊಡೆಯುವ ಮೂಲಕ ಔಟ್ ಆಗಿ ಬಿಡ್ತಾರೆ. ಅದಾದ ಬಳಿಕ ಕೊಹ್ಲಿ 58 ರನ್ಗಳನ್ನ ಆಡ್ತಾರೆ. ಈ ಒಂದು 58 ರನ್ಗಳು ಈ ಒಂದು ಪಂದ್ಯಕ್ಕೆ ತುಂಬ ಒಳ್ಳೆಯ ಕೊಡುಗೆ ಆಗಿರುವಂಥದ್ದು. ಯಾಕೆಂತಂದರೆ ಕೇವಲ 37 ಬಾಲುಗಳನ್ನು ಇವರು ಆಟವನ್ನು ಆಡ್ತಾರೆ. 37 ಬಾಲ್ಗಳಲ್ಲಿ 58 ರನ್ನನ್ನು ಗಳಿಸಿರುವಂಥದ್ದು ತುಂಬ ಮುಖ್ಯವಾದಂಥ ಕೊಡುಗೆ. ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಹೈಯರ್ ಆಡಿರುವಂಥದ್ದು ಮಾತ್ರ ತುಂಬ ಮುಖ್ಯವಾದಂಥ ಕೊಡುಗೆ ಇವತ್ತಿನ ಒಂದು ಗೆಲುವಿಗೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಕೇವಲ 40 ಬಾಲುಗಳನ್ನು ಆಡುವ ಮೂಲಕ 73 ರನ್ನನ್ನು ಇವರು ಗಳಿಸಿರುವಂಥದ್ದು ಇದೊಂದು ಮುಖ್ಯವಾದಂಥ ಕೊಡುಗೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಈ ಒಂದು ಬ್ಯಾಟಿಂಗ್ನಲ್ಲಿ ಮುಖ್ಯವಾಗಿ ಈ ರೀತಿಯಾದಂಥ ರನ್ ಏನು ಸ್ಕೋರ್ ಆಗಿದೆಯಲ್ಲ, ಇದು ತುಂಬ ಮುಖ್ಯವಾಗಿ ಈ ಒಂದು ಹಂತಕ್ಕೆ ಬರೋದಕ್ಕೆ ಅಥವಾ 222 ರನ್ ಗಳಿಸೋದಕ್ಕೆ ಮುಖ್ಯವಾಗಿರುವಂಥದ್ದು. ಅದರಲ್ಲೂ ಕೂಡ ಡೇವಿಡ್ ಕೂಡ ತುಂಬ ಚೆನ್ನಾಗಿ ಆಡಿದರು. ಕೊನೆಯ ಹಂತದಲ್ಲಿ ಬಂದರೂ ಕೂಡ 12 ಬಾಲ್ಗಳ ಜೊತೆಗೆ 28 ರನ್ನನ್ನು ಗಳಿಸಿಬಹುದು. ಒಟ್ಟು ಈ ರೀತಿಯಾದಂಥ ಒಂದು ರನ್ ಸ್ಕೋರ್ ಆದಂಥದ್ದು, ಈ ರೀತಿಯಾಗಿ ರನ್ಗಳನ್ನು ಮೊತ್ತವನ್ನು ಕಲೆ ಹಾಕಿರುವಂಥದ್ದು ತುಂಬ ಮುಖ್ಯವಾಗಿ ಇಲ್ಲಿ ಕಾಣಿಸ್ತು ಅಂತಲೇ ಹೇಳ್ಬೋದು. ಇನ್ನು ಬಾಲಿಂಗ್ ವಿಚಾರಕ್ಕೆ ಬರೋಣ. ಬಾಲಿಂಗ್ ವಿಚಾರಕ್ಕೆ ಬರೋದಾದರೆ ತುಂಬ ಚೆನ್ನಾಗಿ ಬಾಲಿಂಗ್ ಮಾಡಿದರು ಅಂಥೇಳಿ ಹೇಳ್ಬೋದು. ಬಿ ಕುಮಾರ್ ಅವರು ಕೂಡ ತುಂಬ ಚೆನ್ನಾಗಿ ಬಾಲಿಂಗ್ ಮಾಡಿದರು. 4 ಓವರನ್ನು ಹಾಕುವ ಮೂಲಕ 38 ರನ್ಗಳನ್ನು ಕೊಟ್ಟರು. ಹೆಜಲ್ವುಡ್ ಒಂದು ಹಂತಕ್ಕೆ ಇವತ್ತಿನ ಒಂದು ಬಾಲಿಂಗಲ್ಲಿ ತುಂಬ ಚೆನ್ನಾಗಿ ಬಾಲ್ ಮಾಡಿದರು ಅಂತಲೇ ಹೇಳ್ಬೋದು. ಕೆಲವೊಂದು ಮ್ಯಾಚ್ಗಳಲ್ಲಿ ಕೈ ಕೊಟ್ಟು ಬರ್ತಾ ಇದ್ರು, ಯಾವ ಸಂದರ್ಭಕ್ಕೆ ಸ್ಕೋರ್ಗಳನ್ನು ಹೊಡೆಸ್ಕೊಂಡ್ಬಿಡ್ತಿದ್ರೋ ಗೊತ್ತಿಲ್ಲ. ಆದರೆ 4 ಓವರ್ಗಳನ್ನು ಹಾಕಿ 36 ರನ್ಗಳನ್ನು ಕೊಟ್ಟು 1 ವಿಕೆಟನ್ನು ಪಡೆದುಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಸಲಾಮ್ ಕೂಡ 4 ಓವರು 36 ರನ್ನು, ಇದೆಲ್ಲವೂ ಕೂಡ ಒಂದು ಗ್ರಿಪ್ನಲ್ಲಿ ಬಂದರು. ಒಂದು ಗ್ರಿಪ್ನಲ್ಲಿ ಬಂದ ಕಾರಣದಿಂದಾಗಿಯೇ ಈ ಒಂದು ಮ್ಯಾಚನ್ನು ಗೆದ್ದರು ಅಂತಲೇ ಹೇಳ್ಬೋದು. ವಿಶೇಷವಾಗಿ ಫಸ್ಟ್ ಬ್ಯಾಟಿಂಗ್ ಆಗಿರೋ ಕಾರಣದಿಂದಾಗಿ ಒಂದು ಹಂತಕ್ಕೆ ಸ್ಕೋರನ್ನು ತೆಗೆದುಕೊಂಡು ಬಂದ್ರಲ್ಲ, ಅದು ಮುಖ್ಯವಾಗಿ ಇರುವಂಥದ್ದು. ಯಾಕೆಂತಂದರೆ ಪಂಜಾಬ್ ಟೀಮ್ಗೆ 222 ರನ್ಗಳು ತುಂಬ ದೊಡ್ಡವಾದಂಥ ಮೊತ್ತ ಏನಲ್ಲ. ಯಾಕೆಂತಂದರೆ ಪಂಜಾಬ್ ಆರಂಭದಿಂದಲೂ ಕೂಡ ಯಾವ ರೀತಿಯಾಗಿ ಆಟವನ್ನು ಆಡ್ಕೊಂಡು ಬರ್ತಿತ್ತು ಎಂಬುದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಸೊ ಈ ಒಂದು ಮ್ಯಾಚನ್ನು ಗೆಲ್ಲುವ ಮೂಲಕ ಈ ಒಂದು ನಮ್ಮ RCB ಟೀಮ್ ಇದೀಗ ಮೊದಲನೇ ಸ್ಥಾನದಲ್ಲಿದೆ. ಒಂದು ಹಂತಕ್ಕೆ ಕ್ವಾಲಿಫೈ ಆಯಿತು ಅಂತಲೇ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಟ್ಟು ಇದೊಂದು ಮುಖ್ಯವಾಗಿ ಈ ಒಂದು ಟೀಮ್ ಗೆಲ್ಲೋದಕ್ಕೆ ಈ ರೀತಿಯಾದಂಥ ಒಂದು ಹರಸಾಹಸ ಇತ್ತಲ್ಲ, ಅದು ತುಂಬ ಕೊಡುಗೆ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.